വേഗം കിക്കിടാന കമ്മാൻ ದೂರ പോകുന്നില്ലರು ಗಸ್ ಇವತ್ತು ವೀಕೆಂಡ್ ಅಂದ್ರೆ ಥರ್ಸ್ಡೇ ಈವ್ನಿಂಗ್ ನಾವಿವಾಗ ಕೀಕಿಗೊಂದು ಒಳ್ಳೆ ಡ್ರೆಸ್ ಬೈ ಮಾಡುವ ಅಂತ ಇವಾಗ ಶಾಪಿಂಗ್ ಹೋಗ್ತಾ ಇದ್ದೇವೆ. ನೋಡುವ ಯಾವ ಡ್ರೆಸ್ ಬೈ ಮಾಡುದಂತ. ನೀವು ಕೂಡ ನಮ್ ಜೊತೆ ಜಾಯ್ನ್ ಆಗಿ. ಹಾಗಾದ್ರೆ ಬನ್ನಿ ಇವತ್ತಿನ ಬ್ಲಾಗ್ ಅನ್ನು ಶುರು ಮಾಡುವ. ಕಮಾನ್ ಕಮಾನ್ ಓಕೆ, ಇವಾಗ ಫಸ್ಟಿಗೆ ನಾವು ಡ್ರೆಸ್ ಬೈ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ನಮ್ಮ ಮನೆ ಹತ್ತಿರವೇ ಕೆಲವೊಂದು ಶಾಪ್ ಉಂಟು, ಅಲ್ಲಿಗೆ ನಾವು ಹೋಗ್ತೇವೆ. ಮತ್ತೆ ನಾವು ಇವಾಗ ಹೊರಗೆ ಬಂದ ತಕ್ಷಣ ಉಂಟಲ್ಲ, ಭಾರಿನಿದು ವೆದರ್ ಚೇಂಜ್ ಆಗಿದೆ ಅಂತ ಕಾಣಿಸುತ್ತೆ. ತುಂಬಾ ಬಿಸಿಲಿತ್ತಲ್ಲ, ಇವಾಗ ಸ್ವಲ್ಪ ಕಾಮ್ ಅಂದ್ರೆ ಸ್ವಲ್ಪ ಸ್ವಲ್ಪ ಕೂಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಳ್ಳೆ ಗಾಳಿ ಬರ್ತಾ ಉಂಟು, ಚಂದ ಉಂಟು ಇವತ್ತು ವೆದರ್. Go round and round all through the town. ನಾವು ಮನೆ ಪಕ್ಕದಲ್ಲಿರುವ 24 ಹಾಗೆ ರೆಡ್ ಟ್ಯಾಗ್ ಇಲ್ಲಿ ಸ್ವಲ್ಪ ದೂರದಲ್ಲಿ ಇರೋದು, ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದ್ವಿ. 24 ಇವಾಗ ಬಂದ್ವಿ. ಇಲ್ಲಿ ಎಲ್ಲ ಮಕ್ಕಳ ಬಟ್ಟೆ ಎಲ್ಲ ಚೆನ್ನಾಗಿ ಸಿಗುತ್ತೆ. ಏನೇ ಉಂಟಲ್ಲ ಅದರ ಪಕ್ಕದಲ್ಲಿ ರೆಡ್ ಟ್ಯಾಗ್ ಉಂಟು, ಅಲ್ಲಿ ಶೂಸ್ ಎಲ್ಲ ಕಿಡ್ಸ್ ಶೂಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಅಫೋರ್ಡೆಬಲ್ ಪ್ರೈಸ್ ಅಂತ ಹೇಳ್ಬಹುದು. ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದ್ವಿ ಶಾಪಿಂಗ್ಗೆ. ತುಂಬಾ ಹ್ಯಾಪಿ ಇದ್ದಾಳೆ. ಯಾವಾಗ್ಲೂ ಡ್ರೆಸ್ ಬೈ ಮಾಡ್ತಾನೆ ಇರ್ಬೇಕು ಅವಳಿಗೆ ನ್ಯೂ ಡ್ರೆಸ್ ಅದೇ ತುಂಬಾನೇ ಇಷ್ಟ. ಹಾಗೆ ಇವತ್ತು ಶೂ ಬೇಕಂತೆ. ಏನೆಲ್ಲ ಏನ ಮತ್ತೆ ಬೋಡಿ ಬಂಗಾರ ಇರಗ ಶೂ ಬೇಕಡೆ ಬೊಕ್ಕ. ನೆಕ್ಸ್ಟ್ ವಾಟ್ ಯು ವಾಂಟ್? ಓಕೆ, ಕಿಕ್ಕಿಗೆ ಡ್ರೆಸ್ ಮತ್ತೆ ಶೂ ಬೇಕಂತೆ. ಬನ್ನಿ ಬೈ ಮಾಡುವ, ಶಾಪಿಂಗ್ ಸ್ಟಾರ್ಟ್ ಮಾಡುವ ಅಲ್ಲ ಅಲ್ಲ. ಇಷ್ಟು ಚಿಕ್ಕ ಪಾಪು, ನಿಮ್ಗೆ ಏನೆಲ್ಲ ಬೇಕು, ಏನೆಲ್ಲ ಹಾಕ್ತೀರಾ? ಸ್ವಲ್ಪ ದಿವಸ ಇವತ್ತು ಬೈ ಮಾಡಿದ್ರೆ ಉಂಟಲ್ಲ, ಇನ್ನೊಂದು 2 ತಿಂಗಳಾದ್ಮೇಲೆ ಆ ಡ್ರೆಸ್ ಕೀಕಿಗೆ ಆಗುದಿಲ್ಲ. ಈ ಬೆಳೆಯುವ ಮಕ್ಕಳೆಲ್ಲ ಏನ್ ಮಾಡುದು? 24 ಫಸ್ಟ್ಗೆ ನಾವು 24ಗೆ ಹೋಗ್ತೇವೆ. ಇದು ರೆಡ್ ಟ್ಯಾಗ್, ಆಮೇಲೆ ನಾವು ರೆಡ್ ಟ್ಯಾಗ್ಗೆ ಬರ್ತೇವೆ. ರೆಡ್ ಟ್ಯಾಗ್ ಅಲ್ಲಿ ಎಲ್ಲ ಆಫರ್ ಉಂಟು ನೋಡಿ, ಸೇಲ್ ಅಪ್ ಟು 50% ಅಂತ ಹಾಕಿದ್ದಾರೆ. ಕೀಕಿ ನೋಡಿ, ಕೀಕಿ ಓಡೆ ಪೋಯಿ ಫಸ್ಟ್ ನಮ್ಮ ಶೂ ಬೊಕ್ಕ ಪೋಯಿ ಬೊಕ್ಕ ಫಸ್ಟ್ ನಮ್ಮ ಡ್ರೆಸ್ ತೆತ್ತೊನ್ಗ. ಓಕೆನಾ ಕೀಕಿ ಮುಲ್ತಲೆ? ಓಕೆನಾ? ಓಕೆನೆ. 24 ಅಲ್ಲಿ ಕೂಡ ಚಂದ ಆಫರ್ ಉಂಟು, ಒಳ್ಳೆ ಒಳ್ಳೆ ಆಫರ್ ಉಂಟು. 1.4 BD 1.5 BD ಎಲ್ಲ ಹಾಕಿದ್ದಾರೆ. ನೋಡುವ ಬನ್ನಿ. ಕೀಕಿನ ಡ್ರೆಸ್ ತುಕ ಬನ್ನಿ. ಕೀಕಿನ ಡ್ರೆಸ್ ಸುಂಡೆ ಇಷ್ಟ ಅಂಡೆ ಬೋಡೆ ಉಚ್ಚಿರಿ ಡ್ರೆಸ್ 4-1 ಓ ಡ್ರೆಸ್ ಬೋಡು ಬಲೆ ಚೆಕ್ ಮಾಡ್ಬೇಕು. ಸರ್ಚ್ ಮಾಡ್ಲಿ ಓ ಡ್ರೆಸ್ ಬೋಡಿ ಇರೆಗ ಚೆಕ್ ಮಾಡಿ ಹೇಳು. ಓ ಬೋಡ್ಯು, ದಿಸ್ ಇಸ್ ನಾಟ್ ಕೀಕೀಸ್ ಕಾರ್ನರ್. ಕೀಕೀಸ್ ನ ಕಿಡ್ಸ್ ಕಾರ್ನರ್ ಅವಳು ಉಂಟು. ಬಲೆ 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 ಹೌದು. ಇದು ನೋಡಿ ಬಾತ್ರೂಮ್ ತರ ಉಂಟು. 2.9 BD ಒಂದು ಬಚ್ಚೆ. ಓಕೆ, ಲೆಟ್ಸ್ ಗೋ ಟು ಯುವರ್ ಸೆಕ್ಷನ್. ಕಿಕಿನ ಶೂಸ್. ಓ ಮೈ ಗಾಡ್, ಕಿಕಿ ಶೂಸ್. ವಾವ್ ಕಿಕಿ, ದಿಸ್ ಇಸ್ ಸೋ ನೈಸ್ ಶೂಸ್. ತುಲೆ ಒಂದು ಓಕೆನಾ ಶೂಸ್? ಬಟ್ ಅವ್ರ ಸೈಜ್ ಹತ್ತಿರ್ನಾ 25 ಪನ್ಲೆ. ಹಾ 25 ಇಲ್ಲ 24 ಪನ್ಲೆ. ಬ್ಲಾಕ್ ಬೋರ್ಡು ತುಲೆ ಮುಲ್ಪ ಒಂದು ಬ್ಯೂಟಿಫುಲ್ ಉಂಡತೆ. ಕೀಕಿಗೆ ಫಂಕ್ಷನ್ ಪಾಡೋಲಿ ಅತೆ. ವಾ ಬ್ಯೂಟಿಫುಲ್ ಪನ್ಲೆ. I think so I will go with this. Which one you want? This one. Which one? This one. Show me. Wow, nice shoes. Nama try manpugane. This one is nice. Wow, even this is nice. But I kundi jipanle. No, 7 problem. One problem apundu. 12 problem apunde. Oh my God, Kiki konji shoe bodate. Which one you want? This one. This. 2 ಬೋರ್ಡ್ ಇರೆಗ. ಓಕೆ, ಟ್ರೈ ಮಾಡ್ಲಿ ಫಾಸ್ಟ್. ಈ 2 ಶೂ ಅನ್ನು
ಸೆಲೆಕ್ಟ್ ಮಾಡಿದ್ದಾರೆ. ಅವರಿಗೆ ಇದು ಶೂ ಬೇಡ. ಅಯ್ಯೋ ದೇವರೇನೆ. ಬಟ್ ಎರಡು ಕೂಡ ಅವಳ ಸೈಜ್ ಇದಲ್ಲ, ಅವಳ ಸೈಜ್ ಸಿಗ್ಲಿಲ್ಲ ನಮ್ಗೆ. ಓಪನ್ ಉಂಟು ಹೆಚ್ಚಿ 26 ಅದೇ. ವೇಟಾ ಪಾಡ್ಲೆ ಟ್ರೈ ಬಾಬಾ ಇನ್ಸೈಡ್. Yes. Oh my God. 26 ಅಂಡಿನಾ? ಒಂದು 24. Okay, no. Okay. Open. Next ಒಂದು ಪಡ್ಲೆ. ಆಲ್ತಲೆ. Okay. Open undate bale. Go fast. Padle first try ಮಾಡ್ತೀನಿ. Okay, first try like this. ಇರಗಾಂಡ ಬಕಾವ್. Oh my God. Kiki. ನಾನು ಪಾಡ್ಲೆ ಮೂಲ ಪಾಡ್ಲೆ ಇದು ಪಾಡ್ಲೆ ಅಮ್ಮ ಇದು ವಾಕ್ ಮಾಡ್ಲಿ ನೆರ್ಪೆರೋ. ಮಕ್ಕಳ ಶೂಸ್ ಉಂಟು, ತುಂಬಾ ಚೆನ್ನಾಗಿ ಎಲ್ಲ ಉಂಟು. 2.9 ಅಂದ್ರೆ 3 BD. ಇದರದ್ದು ಮುಂಚಿದ ಪ್ರೈಸ್ ತುಂಬಾನೇ ಹೈ ಉಂಟು, ಅಂದ್ರೆ 1000 rupees ಶೂಸ್ 400 rupeesಗೆ. ಪಿಂಕ್ ಕಲರ್ ಬೊರ್ಚಿ, ಪಿಂಕ್ ಕಲರ್ ಡ್ರೆಸ್ ಇಜ್ಜದೆ. ಫಸ್ಟ್ ಪಿಂಕ್ ಕಲರ್ ಡ್ರೆಸ್ ದೆ ತೊನ್ಕನೆ. ಓಕೆ ಲೆಟ್ಸ್ ಗೋ. ಗರ್ಲ್ಸ್ ಇದೆಲ್ಲ ಪ್ಯಾಂಟ್ ಉಂಟು 1.7 BDಗೆ. ಒಂಚೂರು ಲೂಸ್ ಪ್ಯಾಂಟ್ ಅವೆ. ಮಕ್ಕಳಿಗೆ ಚಂದ ಡ್ರೆಸ್ ಉಂಟು, ಶಾರ್ಟ್ಸ್. ನನ್ ಕಿಕ್ಕಿಗೆ ಬೇಕು ಪ್ರಿನ್ಸಸ್ ಡ್ರೆಸ್ ಅತೆ. ಔಟ್ ಎಷ್ಟು ಬೋರ್ಡು ಕಿಂಕಿ. ಚಂದ ಡ್ರೆಸ್ಸಸ್ ಉಂಟು, ಬಾಯ್ಸ್ ಇಟ್ ಕೂಡ. Show me. Do you like that? Shoe undu dader undu. Bag undu. Okay. Untule mama try manpedi. Okay. Jeans. Online jeans. Online alli omme ನಾನು ಪರ್ಚೇಸ್ ಮಾಡಿದ್ದೆ. ಎಂತ ಅದದು, ನನಗೆ ಸೈಜ್ ಬೇರೆ ಸಿಕ್ಕಿದಲ್ವಾ. ಚಂದ ಡ್ರೆಸ್. ಇಲ್ಲಿ 24 ಅಲ್ಲಿ ಬೈ ಮಾಡಿ ಆಯ್ತು ಡ್ರೆಸ್. ಇವಾಗ ನೆಕ್ಸ್ಟ್ ನಮ್ದು ಡೆಸ್ಟಿನೇಷನ್ ರೆಡ್ ಟ್ಯಾಗ್. ನಾವಿವಾಗ ರೆಡ್ ಟ್ಯಾಗ್ಗೆ ಹೋಗ್ತಾ ಇದ್ದೇವೆ. ಎಲ್ಲಿಗೆ ಹೋಗ್ತಾ ಇದ್ದೇವೆ ಕಿಕಿ? ರೆಡ್ ಟ್ಯಾಗ್. ನಿಲ್ಲಿ ಬಾಬಾ, ಅಲ್ಲಿ ಅಲ್ಪ ಒಂದು ಗಾಡಿ ಬರೋದುಂಟುಲೆ. ಕೀಕಿ ಲಿಫ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಲಿಫ್ಟ್ ಬರುತ್ತಾ ಇಲ್ವಾ? ಲಿಫ್ಟ್ ಬಂತು. ನಾವಿವಾಗ ರೆಡ್ ಆಗಿ ಬಂದಿದ್ದೇವೆ ಕೀಕಿಗೆ ಶೂಸ್ ತಗೊಳ್ಳಿಕ್ಕೆ. ಶೂಸ್ ಮತ್ತೆ ಡ್ರೆಸ್ ತಗೊಳ್ಳಿಕ್ಕೆ ಕೀಕಿಗೆ ಇನ್ನೊಂದು ಶಾಪಿಗೆ ಬನ್ನಿ. ಜೀವ ಅವಳು ಬಿಡ್ಚಿ ಬಲೆ ನಮ್ಮ ಮುಲ್ಪದ ನಾಟಕ ಇದಕ್ಕೆ. ಇದಕ್ಕೆ ಡ್ರೆಸ್ಸಸ್ ಬೋಡತೆ ಬಲೆ ಕಿಕ್ಕಿದು ಡ್ರೆಸ್ ತುಲೆ ಬಂಗಾರ. ಏದು ಡ್ರೆಸ್ ಬಲೆ ಅವಳು ಡ್ರೆಸ್. ಕೀಗೆ ಪೋಯಿನ ಡ್ರೆಸ್ ನಾಟಕಮ್ಮ ನೋಡಿ. ಚಿಕ್ಕ ಮಕ್ಕಳ ಡ್ರೆಸ್ ಎಲ್ಲ ಎಷ್ಟು ಚಂದ ಉಂಟು ಅಂತ. ತುಂಬಾನೇ ಚಂದ ಉಂಟು. ಇದು ಟಾಪ್ ವೈಟ್ ಕಲರ್. ಇದು ಕೀಕಿಗೆ ಒಳ್ಳೇದು ಕಾಣ್ಬಹುದಾ ಅಂತ. ಪ್ರೈಸ್ ನೋಡಿ ಎಷ್ಟು ರೆಡ್ಯೂಸ್ ಆಗಿದೆ ಅಂತ. ಮುಂಚೆ 3.5 BD ಇತ್ತು, ಇವಾಗ 1 BD ಕಮ್ಮಿ ಆಗಿದೆ. ಅಂದ್ರೆ 200 ರೂಪಾಯಿ ಕಡಿಮೆ ಆಗಿ 2.5 ದಿನಾರ್ಗೆ ಬಂದಿದೆ. ಇದನ್ನ ನಾನು ಬೈ ಮಾಡ್ತೀನಿ. ಚಂದ ಉಂಟು. ಇವನ್ ಇದು ಶಾರ್ಟ್ಸ್ ಕೂಡ ಚಂದ ಉಂಟು. 500 ರೂಪಾಯಿಗೆ ಆಗ್ಬಹುದು. ಕ್ವಾಲಿಟಿ ಎಲ್ಲ ಒಳ್ಳೇದಿರುತ್ತೆ. ನೈಸ್ ಕಿಕಿ, ಡು ಯು ಲೈಕ್ ದಟ್? ಕಿಕಿಗೆ ಅದು ಡ್ರೆಸ್ ಬೇಕಂತೆ, ಮತ್ತೆ ಇದು ಬೇಕಂತೆ. ಇದೊಂದು ಪ್ಯಾಂಟ್ ಆಲ್ರೆಡಿ ನಾನು ಬೈ ಮಾಡಿದ್ದೆ, ಬಟ್ ಅದು ಪ್ಯಾಂಟ್ ಉಂಟಲ್ಲಿ ಚಿಕ್ಕದಾಗ್ತದೆ, ಸಣ್ಣದಾಗುತ್ತೆ. ಸೊ ಇನ್ನೊಂದು ಪ್ಯಾಂಟ್ ತಗೊಳ್ಬೇಕು. ದಿಸ್ ಒನ್ ವೈಟ್ ಕಲರ್ ಒನ್. ನೋ ವೈಟ್ ಕಲರ್ ಒನ್. ಓಕೆ ಡನ್. ಇಷ್ಟು ಚಿಕ್ಕ ವಯಸ್ಸಲ್ಲಿ ತುಂಬಾ ಪಿಕ್ಕಿ ಆಗಿದ್ದಾಳೆ. ಅವಳಿಗೆ ಯಾವ ಡ್ರೆಸ್ ಬೇಕೋ ಅದೇ ಬೈ ಮಾಡ್ಬೇಕು, ಇಲ್ಲದಿದ್ರೆ ಮನೆಗೆ ಹೋದ್ಮೇಲೆ ತುಂಬಾ ಜಗಳ ಆಗುತ್ತೆ. ವೈಟ್ ಕಲರ್ ಒನ್. Again white color one. Mama likes only white color one. White. Yes. Oh no. Oh my God. Yes, Bangala, I love you too. White one. Again white. ఇది ఏత సతి కేండల మమ్మకు వైట్ ఇష్ట పిని. White one.
ನೈಟ್ ಡ್ರೆಸ್, ಚಿಕ್ಕ ಮಕ್ಕಳಿದು ನೈಟ್ ಡ್ರೆಸ್ ನೋಡಿ ಎಷ್ಟು ಕ್ಯೂಟ್ ಆಗಿ ಉಂಟು. ಈ ನೈಟ್ ಡ್ರೆಸ್ಸಸ್ ಎಲ್ಲ ನೋಡ್ಲಿಕ್ಕೆ ಚಂದ ಆಗುತ್ತೆ. ಚಿಕ್ಕ ಮಕ್ಕಳಿದು ನೈಟ್ ಡ್ರೆಸ್ಸಸ್ ಎಲ್ಲ ಇದು. ಹ್ಯಾಪಿ ಹ್ಯಾಪಿ ಕಿಕಿ, ಹೌ ಮಚ್ ಹ್ಯಾಪಿ? ಬಿಗ್ ಹ್ಯಾಪಿ. ಓಕೆ ಬಾ, ಪರ್ಚೇಸ್ ಎಲ್ಲ ಆಯ್ತು. ರೆಡ್ ಟ್ಯಾಗ್ ಅಲ್ಲಿ ಸ್ವಲ್ಪ ಮಕ್ಕಳಿಗೆ ಬಟ್ಟೆ ತಕೊಂಡದ್ದು. ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ಗೊತ್ತಿಲ್ಲ, ನೋಡುವ. ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಬ್ಯಾರಿನಲ್ಲಿ ನೋಡಿ, ನಾವು ಮ್ಯಾಕ್ಡೊನಾಲ್ಡ್ಸ್ ಹೀಗೆ ಆರ್ಡರ್ ಮಾಡ್ತೇವೆ. ಮ್ಯಾಕ್ಡೊನಾಲ್ಡ್ಸ್ ಒಂದು ಆ್ಯಪ್ ಇರುತ್ತೆ. ಸೊ ಆ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿದ್ದೇನೆ. ಯಾವಾಗ ಆರ್ಡರ್ ಮಾಡ್ಲಿಕ್ಕೆ ಉಂಟು, ತಿನ್ಲಿಕ್ಕೆ ಉಂಟು ನೋಡಿ, ಆವಾಗ ಇಲ್ಲಿ ಮ್ಯಾಕ್ಡೊನಾಲ್ಡ್ಸ್ ಇದು ಒಂದು ಡೀಲ್ಸ್ ಅಂತ ಉಂಟು, ಅಲ್ಲಿಗೆ ನಾವು ಹೋಗ್ಬೇಕು. ನೋಡಿ ಎಷ್ಟೊಂದೆಲ್ಲ ಡೀಲ್ಸ್ ಉಂಟು ಮ್ಯಾಕ್ಡೊನಾಲ್ಡ್ಸ್ ಅಲ್ಲಿ. 1 BDಗೆ 1 2 ಓಕೆ, ಇದು 1.3ಗೆ 1.3 ಅಲ್ಲಿ ಬರ್ಗರ್, ಫ್ರೆಂಚ್ ಫ್ರೈಸ್, ಸ್ಪ್ರೈಟ್, ನಗೆಟ್ಸ್, ಹಾಗೇನೆ 2.8 BDಗೆ ಒಂದು ಕೋಕ್ ಅಂದ್ರೆ ನಾವು ಯಾವ ಡ್ರಿಂಕ್ ಕೂಡ ನಾವು ಸಿಲೆಕ್ಟ್ ಮಾಡ್ಬೋದು. ಪರ್ಟಿಕ್ಯುಲರ್ಲಿ ಕೋಕ್ ಅಲ್ಲ, ಆರೆಂಜ್ ಜ್ಯೂಸ್ ಕೂಡ ಸಿಗುತ್ತೆ. ಆಮೇಲೆ ಇದು ರೆಗ್ಯುಲರ್ ಮೀಲ್ ಅಂತ ಹೇಳ್ತಾರೆ ಇದಕ್ಕೋಸ್ಕರ. ಆಮೇಲೆ 500 ಫಿಲ್ಸ್ಗೆ ನಮಗೆ ಒಂದು ಡೆಸರ್ಟ್ ಕೂಡ ಸಿಗುತ್ತೆ. ಆಮೇಲೆ ನೋಡಿ ಪುನಃ ತುಂಬಾ ಆಫರ್ಸ್ ಎಲ್ಲ ಉಂಟು. ಇದೆಲ್ಲ ಟ್ಯೂಸ್ಡೇ ಆಫರ್ಸ್, ಮತ್ತೆ ಇದು ಸಂಡೇ ಆಫರ್, ಮತ್ತೆ ಇದು ವೆಡ್ನೆಸ್ಡೇ, ಹೀಗೆಲ್ಲ ತುಂಬಾ ಆಫರ್ ಉಂಟು. ನಾನು ಈ ಆ್ಯಪ್ನ ಹೇಗೆ ಯೂಸ್ ಮಾಡೋದಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮ್ಯಾಕ್ಡೊನಾಲ್ಡ್ಸ್ ಇಲ್ಲಿ ಪಕ್ಕದಲ್ಲಿ ಅದ್ಲಿಯದಲ್ಲಿ ಉಂಟು, ಅಲ್ಲಿಗೆ ನಾವು ಇವಾಗ ಹೋಗಿ ಅಲ್ಲಿ ಸ್ಟೋರಲ್ಲಿ ನಾನು ಮ್ಯಾಕ್ಡೊನಾಲ್ಡ್ಸ್ ಅನ್ನು ಆ್ಯಪನ್ನು ಹೇಗೆ ಯೂಸ್ ಮಾಡೋದು, ಹೇಗೆ ಸ್ಕ್ಯಾನ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕಿಕಿ ಇವಾಗ ಅದ್ಲಿಯದು ಮ್ಯಾಕ್ಡೊನಾಲ್ಡ್ಸ್ಗೆ ಬಂದಿದ್ದಾರೆ. ಸ್ಲೋಲಿ, ಕೇರ್ಫುಲ್ ಕಿಕಿ. ಓಕೆ, ಫಸ್ಟ್ಗೆ ನಾವು ಇದು ಆ್ಯಪ್ ಅನ್ನು ಓಪನ್ ಮಾಡಬೇಕು. ಅಲ್ಲಿ ಸ್ಕ್ಯಾನ್ ಇಂದ ರೆಸ್ಟೋರೆಂಟ್ ಉಂಟು, ಅದನ್ನು ಸ್ಕ್ಯಾನ್ ಮಾಡಬೇಕು. ಇಲ್ಲಿ ಬಾರ್ ಕೋಡ್ ಬರುತ್ತೆ, ಆ ಬಾರ್ ಕೋಡ್ ಅನ್ನು ನಾವೀಗೆ ಸ್ಕ್ಯಾನ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಆಫರ್ ಇನ್ಕಮಿಂಗ್. ನಂಗೆ ಆರೆಂಜ್ ಜ್ಯೂಸ್ ಬೇಡ, ಇದಾಗು. ಸೊ ಆರ್ಡರ್ ಆಯ್ತು. ಇಲ್ಲಿ ನೋಡಿ ಚಿಕನ್ ಬರ್ಗರ್, ಆಮೇಲೆ add to order. Complete order. Purchase processing. ನಾವಿಲ್ಲಿ ಸ್ಕ್ಯಾನ್ ಮಾಡಬೇಕು. ಆಮೇಲೆ ಕಾರ್ಡ್ ಅನ್ನು ಜಸ್ಟ್ 1 BD ಅಂದ್ರೆ 200 rupees. ಊರಿದು 220 rupees. ಪರ್ಚೇಸ್ ಪ್ರಾಸೆಸಿಂಗ್ ಅಂತ ಬರುತ್ತೆ. ಆಮೇಲೆ ಈ ರಿಸಿಪ್ಟ್ ಅನ್ನು ನಾವು ಕೊಡ್ಲೇ ರಿಸಿಪ್ಟ್. Kiki, sit down properly. Hi, Kiki. Hungry? Oh my God! Now you are hungry. Wow! Quick ಆಗಿ ಸಿಕ್ತು ನಮ್ಗೆ. Soda, Dada soda. Kiki, French fries. Happy? Come, let's go. Wow, let's play McDonald's. This week toy. ಈ ವೀಕ್ ಟಾಯ್ ನೋಡಿ, ಪ್ರತಿ ವೀಕ್ ಉಂಟಲ್ಲ ಡಿಫ್ರೆಂಟ್ ಟಾಯ್ ಇರುತ್ತೆ. ಈ ವೀಕ್ ಇದು ಟಾಯ್ ಉಂಟು. ಓ ಚಂದ ಉಂಟು ಈ ವೀಕ್ ಇದು ಟಾಯ್. ಕಿಕಿ ನೈಸ್ ಟಾಯ್ಸ್. ಹ್ಯಾಪಿ
Happy Father's Day. Are you happy? You got your burger? I got French fries and got Alex. Huh? And Nuggets? Oh, there is no nuggets. We did not buy nuggets for you. We bought only burger. a burger. Yes. Today no. ಶಾಪಿಂಗ್ ಎಲ್ಲ ಆಗಿ ಇವಾಗ ಜಸ್ಟ್ ಮನೆಗೆ ರೀಚ್ ಆದ್ವಿ. ಕಿಕಿ ಶೂ ಟ್ರೈ ಮಾಡ್ತಾರೆ ಅಂತೆ. ಕಿಕಿ ಶೋ ಮಿ ಯೋರ್ ಶೂಸ್. ಕಿಕಿಗೆ ಇವಾಗ ಮನೆಗೆ ಬಂದ ತಕ್ಷಣ ಶೂ ಬೇಕು ಅಂತ ಹೇಳಿದ್ಲು. ಶೂ ಟ್ರೈ ಮಾಡ್ತಾಳಂತ. ಹಾಕ್ಲಿಕ್ಕೆ ಗೊತ್ತಿಲ್ಲ ನನ್ನ ಪಾಪುಗೆ. ಎಸ್, ವಾವ್, ನೈಸ್ ಶೂಸ್ ಕಿಕಿ. ಹೌ ಮೆನಿ ಶೂಸ್ ಯು ಬಾಟ್? ಏದು ಶೂ ಕಂತಾರ? ಫಸ್ಟ್ ಶೂಸ್ ಕಿಕಿಗೆ ಸ್ವಲ್ಪ ಲೂಸ್ ಆಗುತ್ತೆ, ಬಟ್ ಸಾಕ್ಸ್ ಹಾಕಿದ್ರೆ ಉಂಟಲ್ಲ ಸರಿ ಆಗುತ್ತೆ ಅಂತ ನಾವ್ ಇದನ್ನ ಬೈ ಮಾಡಿದ್ದು. ನೈಸ್ ಶೂಸ್ ಕಿಕಿ. Thank you. ಯು ವೆಲ್ಕಮ್. ಇದು ಸೆಕೆಂಡ್ ಶೂಸ್ ಕಿಕಿಗೆ ತಂದದ್ದು. ಇಲ್ಲಿ ಗೊತ್ತು ನೀ ಶೂಸ್ ಪಾಡರ? ಓಕೆ, ಪಾಡ್ಲಿ. Yeah. ಅಯ್ಯೋ, ಹೀಗೆ ಇದು ಕೂಡ ಶೂಸ್ ಕರೆಕ್ಟ್ ಆಗುತ್ತೆ. ಹ್ಯಾಪಿ ಕಿಕಿ. ನೈಸ್ ಉಂಡೆ. ಓ ಶೂಸ್ ಇಷ್ಟಾಂಡಿರೆಗ Yeah. ಒಂದಿಲ್ಲ ಇಷ್ಟಾಂಡೆ ಗೋಲ್ಡ್ ಒಂದು ಪ್ರಿನ್ಸೆಸ್ ಶೂಸ್ ಕಿಗೆ ತಂದ. ಥರ್ಡ್ ಶೂಸ್ ತೋಚ್ಪಲ್ಲಿ ಬಾಬಾ. ಒಂದು ಶೂಸ್ ಎಡ್ಡೆ ಉಂಡದೆ. ವಾವ್, ಇದು ಶೂಸ್ ತುಂಬಾನೇ ಚಂದ ಉಂಟು, ತುಂಬಾನೇ ಕ್ಯೂಟ್ ಉಂಟು. ಫಂಕ್ಷನ್ಸ್ಗೆಲ್ಲ ಹಾಕ್ಲಿಕ್ಕೆ ಇದು ಒಳ್ಳೇದುಂಟು ಶೂಸ್. ಸೊ 3 ಶೂಸ್ ನಾವು ತಂದ್ವಿ. ಚಪ್ಪಲ್, ಒಂದು ಶೂ, ಇನ್ನೊಂದು ಇದು ನೋಡಿ 3. ಯಾವ್ದು ಇಷ್ಟ ಆಯ್ತು ನಿಮ್ಗೆ? ಕೀಕಿಗಂತೂ ಇದು ಇಷ್ಟ, ತುಂಬಾನೇ ಇಷ್ಟ. ನೆಕ್ಸ್ಟ್ ಒಂದು ಡ್ರೆಸ್ ತಂದ್ವಿ ನೋಡಿ, ಚಿಕ್ಕ ಪಾಪುಗೋಸ್ಕರ. 1 year ಕಂಪ್ಲೀಟ್ ಆದ ಮಗುವಿಗೆ ತುಂಬಾನೇ ಒಳ್ಳೇದುಂಟು ಮೆಟೀರಿಯಲ್. ಲಿಟಲ್ ಒನ್ ಅಂತ ಒಂದು ಡ್ರೆಸ್. ಆಮೇಲೆ ಅದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ ತಂದ್ವಿ. ಡ್ರೆಸ್ ಅಂಡ್ ಪ್ಯಾಂಟ್. ಆಮೇಲೆ ಇನ್ನೊಂದು ಮಗು ಉಂಟು, ಅದಕ್ಕೋಸ್ಕರ ನಾವು ಈ ಒಂದು ಡ್ರೆಸ್ ತಗೊಂಡ್ವಿ. ಇದೊಂದು ಟಾಪ್. ಆಮೇಲೆ ಪಾಪುವಿಗೆ ಒಂದು ಜಾಗರ್ಸ್ ತಗೊಂಡ್ವಿ. ನೆಕ್ಸ್ಟ್ ಕಿಕಿಗೆ ಒಂದು ನೈಟ್ ಡ್ರೆಸ್ ಕೂಡ ನಾವು ಬೈ ಮಾಡಿದ್ವಿ. ಇದು ಅದರದ್ದು ಶಾರ್ಟ್ಸ್, ಕ್ಯೂಟ್ ಅಲ್ಲ, ಪಿಂಕಿ ಶಾರ್ಟ್ಸ್. ಆಮೇಲೆ ಅದಕ್ಕೆ ಮ್ಯಾಚಿಂಗ್ ಟಾಪ್. ಸೊ ಇದು ನೈಟ್ ಡ್ರೆಸ್, ಕಿಕಿದು ನೈಟ್ ಡ್ರೆಸ್. ಮೆಟೀರಿಯಲ್ ಎಲ್ಲ ಉಂಟಲ್ಲ ತುಂಬಾನೇ ಚಂದ ಉಂಟು, ಒಳ್ಳೇದುಂಟು, ತುಂಬಾ ಸಾಫ್ಟ್ ಉಂಟು. ನಂಗೆ ಇಷ್ಟ. ಇದು ರೆಡ್ ಟ್ಯಾಗಿಂದ ತಗೊಂಡದ್ದು. 2 ಐಟಮ್ ರೆಡ್ ಟ್ಯಾಗಿಂದ ತಗೊಂಡದ್ದು. ಆಮೇಲೆ ಈ ಐಟಮ್ ಮಾತ್ರ ನಾವು, ಈ ಡ್ರೆಸ್ ಅನ್ನು ನಾವು 24 ಅಲ್ಲಿ ಬೈ ಮಾಡಿದ್ದು. ಆಮೇಲೆ ಕೀಕಿಗೆ ಒಂದು ವೈಟ್ ಕಲರ್ದು ಟಾಪ್ ಬೈ ಮಾಡಿದ್ವಿ. ಇದಕ್ಕೆ ನಾವು ಜೀನ್ಸ್ ಸರ್ಚ್ ಮಾಡಿದ್ವಿ, ಬಟ್ ಸಿಗ್ಲಿಲ್ಲ ಅವಳ ಸೈಜ್ ಇದು. ನೆಕ್ಸ್ಟ್ ಟೈಮ್ ಪುನಃ ಅಂದ್ರೆ ಬೇರೆ ಔಟ್ಲೆಟ್ ಉಂಟಲ್ಲ ರೆಡ್ ಟ್ಯಾಗ್ ಇದು, ಅಲ್ಲಿಗೆ ಹೋಗಿ ನಾವು ಹುಡುಕ್ತೇವೆ. ಚಂದ ಉಂಟು. ಇದು ಕೂಡ ನೈಸ್ ಮೆಟೀರಿಯಲ್, ಕಾಟನ್ ಉಂಟಲ್ಲ, ಈ ಸಮ್ಮರ್ ವೆದರ್ಗೆ ತುಂಬಾನೇ ಒಳ್ಳೇದಾಗುತ್ತೆ. ಊರಲ್ಲಿ ಹಾಕ್ಲಿಕ್ಕೆ ಅಂತೂ ತುಂಬಾನೇ ಒಳ್ಳೇದಿರುತ್ತೆ. ನೋಡಿ ಬಟನ್ಸ್, ನೋಡಿ ಬಟನ್ ಶೈನಿಂಗ್ ಆಗಿ ಉಂಟು, ಚಂದ ಉಂಟು, ಬೆಸ್ಟ್ ಉಂಟು. ಇದು ಕೀಕಿಗೆ ತಕೊಂಡ ನೈಟ್ ಡ್ರೆಸ್, ಚಂದ ಉಂಟು, ನೈಸ್ ಉಂಟೆ, ಇಷ್ಟ ಅಂಡೆ. ಯಾ ನೈಸ್. ಓಕೆ, ಕಿಕ್ಕಿದು ನೈಟ್ ಡ್ರೆಸ್ ತುಂಬಾ ಬ್ಯೂಟಿಫುಲ್ ಆಗಿ ಉಂಟಂತೆ. ಇವತ್ತು ಆಕ್ಚುಲಿ ಥರ್ಸ್ಡೇ, ಅದಕ್ಕೋಸ್ಕರ ಫಸ್ಟ್ಗೆ ನಾವು ವಾಕಿಂಗ್ ಹೋಗ್ತೇವೆ ಯಾವಾಗಲೂ. ಬಟ್ ಇವತ್ತು ವಾಕಿಂಗ್ ಹೋಗ್ಲಿಲ್ಲ, ಡೈರೆಕ್ಟ್ ಅಲ್ಲಿ 24 ಮತ್ತೆ ರೆಡ್ ಟ್ಯಾಗ್ ಪಕ್ಕನೇ ಒಂದು ಪಾರ್ಕ್ ಉಂಟು, ಅಲ್ಲಿಗೆ ನಾವು ಪ್ರತಿ ಥರ್ಸ್ಡೇ ನಾವು ಹೋಗ್ತೇವೆ ಅಲ್ಲಿಗೆ ಇವತ್ತು ಹೋಗ್ಲಿಲ್ಲ. ಇವತ್ತು ಶಾಪಿಂಗ್ ಮಾಡುವ ಅಂತ, ಮಕ್ಕಳಿಗೆಲ್ಲ ಬಟ್ಟೆ ತಗೊಳ್ಳುವ, ದಿವಾಲಿ ಅಲ್ಲ, ಅದಕ್ಕೋಸ್ಕರ ಮಕ್ಕಳಿಗೆ ಎಲ್ಲ ಬಟ್ಟೆ ತಗೊಳ್ಳುವಂತ ಬಟ್ಟೆ ತಗೊಳ್ಳಿಕ್ಕೆ ಹೋದ್ವಿ. ಅಲ್ಲಿಂದ ನಾವು ಮ್ಯಾಕ್ಡೊನಾಲ್ಡ್ಸ್ಗೆ ಹೋಗಿದ್ವಿ. ಮ್ಯಾಕ್ಡೊನಾಲ್ಡ್ಸ್ ನವರದು ಒಂದು ಆ್ಯಪ್ ಉಂಟು. ಮ್ಯಾಕ್ಡೊನಾಲ್ಡ್ಸ್ ನವರದು ಒಂದು ಆ್ಯಪ್, ಐಕಾನ್ ಅಲ್ಲಿ ಉಂಟಲ್ಲ ಒಂದು ಆ್ಯಪ್ ಉಂಟು. ನಾನು ಅದನ್ನು ಸ್ಕ್ರೀನ್ ಅಲ್ಲಿ ಹಾಕ್ತೀನಿ. ಅದನ್ನು ಉಂಟಲ್ಲ ಹೋಗಿ ನೀವು ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿ, ಇಲ್ಲದ್ರೆ ಆ್ಯಪ್ ಸ್ಟೋರ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿ. ಆ ಆ್ಯಪ್ ಅಲ್ಲಿ ಉಂಟಲ್ಲ ತುಂಬಾನೇ ಉಂಟಲ್ಲ ಒಳ್ಳೊಳ್ಳೆ ಡೀಲ್ಸ್ ಬರುತ್ತೆ. ನೀವು ಮ್ಯಾಕ್ಡೊನಾಲ್ಡ್ಸ್ ಇದು ಫ್ಯಾನ್ ಆದರೆ, ನಿಮಗೆ ಮ್ಯಾಕ್ಡೊನಾಲ್ಡ್ಸ್ ತಿನ್ನುವುದು ಇಷ್ಟ ಆದರೆ ಉಂಟಲ್ಲ, ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿ, ಒಳ್ಳೆ ಡೀಲ್ಸ್ ಇರುತ್ತೆ. ಆಮೇಲೆ ನೀವು ಆ ಬಾರ್ ಕೋಡ್ ಯೂಸ್ ಮಾಡಿ ಸ್ಕ್ಯಾನ್ ಮಾಡಿದರೆ ನಿಮ್ಗೆ ಇಷ್ಟು ರಿವಾರ್ಡ್ ಪಾಯಿಂಟ್ಸ್ ಅಂತ ಸಿಗುತ್ತೆ. ಆ ರಿವಾರ್ಡ್ ಪಾಯಿಂಟ್ಸನ್ನು ಉಂಟಲ್ಲ ಕಲೆಕ್ಟ್ ಮಾಡಿ, ಆಮೇಲೆ ಆ ರಿವಾರ್ಡ್ ಪಾಯಿಂಟ್ಸ್ ಅಂದರೆ ಏನಾದರೂ ಒಂದು ಮ್ಯಾಕ್ಡೊನಾಲ್ಡ್ ಐಟಮ್ ತಗೊಳ್ಬೋದು. ಲೈಕ್ ಮ್ಯಾಕ್ಡೊನಾಲ್ಡ್ಸ್ನವ್ರದ್ದು ಐಸ್ ಕ್ರೀಮ್ ಕೋನ್ಸ್, ಬರ್ಗರ್ಸ್, ಫ್ರೆಂಚ್ ಫ್ರೈಸ್, ಇದೆಲ್ಲ ಆಫರ್ ಲೀಸ್ಟಲ್ಲಿ ಇರುತ್ತೆ. ಯಾವುದು ಐಟಮ್ ನಿಮಗೆ ಬೇಕು ನೋಡಿ ಆ ಐಟಮನ್ನು ನೀವು ಬೈ ಮಾಡಿ. ಇದು ಆ್ಯಕ್ಚುಲಿ ಒಳ್ಳೇದುಂಟು, ಬ್ಯಾರಿನಲ್ಲಿ ಆ ಆ್ಯಪ್ ಉಂಟು. ಮತ್ತು ನಾವೊಮ್ಮೆ
ಬ್ಯಾಂಕಾಕ್ಗೆ ಹೋಗಿದ್ವಿ ಅಲ್ಲ, ಅಲ್ಲಿ ಕೂಡ ಆ್ಯಪ್ ಉಂಟು. ಎಷ್ಟು ಕಂಟ್ರೀಸಲ್ಲಿ ಉಂಟು ಅಂತ ಗೊತ್ತಿಲ್ಲ, ಬಟ್ ಬಹರೀನ್, ದುಬೈ ಇಲ್ಲಿ ಎಲ್ಲ ಉಂಟು. ಇಂಡಿಯಾದಲ್ಲಿ ನಂಗೆ ಗೊತ್ತಿಲ್ಲ ಆ್ಯಪ್ ಉಂಟಾ ಇಲ್ವ ಅಂತ. ನಾನು ಯಾವತ್ತೂ ಕೂಡ ಇಂಡಿಯಾದ್ದು ಮ್ಯಾಕ್ಡೊನಾಲ್ಡ್ಸ್ ನಾನು ಟ್ರೈ ಮಾಡಲಿಲ್ಲ, ಬಟ್ KFC ಟ್ರೈ ಮಾಡಿದ್ದೇನೆ. KFC ಮತ್ತು ಇಂಡಿಯಾದು KFC ಮತ್ತು ಇಲ್ಲಿದು ಬಹರೀನಿದು KFC ನೀವು ಟೇಸ್ಟ್ ಮಾಡೋದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಉಂಟು. ಬಹರೀನಿದು ತುಂಬಾ ಒಳ್ಳೆಯದುಂಟು KFC. ಮತ್ತು ನಾನು ಥೈಲ್ಯಾಂಡ್ಗೆ ಹೋದಾಗ ಅಲ್ಲಿ ಟ್ರೈ ಮಾಡಿದೆ, ಅಲ್ಲಿದು KFC ನಂಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ಅವ್ರದ್ದು ಫ್ಲೇವರ್ ಉಂಟಲ್ಲ ಒಂಥರ ಅಲ್ಲಿದು ಪೀಪಲ್ಸ್ನವ್ರಿಗೆ ಇಷ್ಟ ಆಗ್ಬೋದು, ಆ ಥರ ಉಂಟು. ಇಂಡಿಯಾದ ಫ್ಲೇವರ್ ಕೂಡ ಉಂಟಲ್ಲ, ಇಂಡಿಯನ್ ಪೀಪಲ್ಗೆ ಇಷ್ಟ ಆಗುತ್ತಲ್ಲ ಆ ಥರ ಫ್ಲೇವರ್, ಅಂದರೆ ಮಸಾಲಾಸ್ ಎಲ್ಲ ಹಾಕಿ ಒಂಥರ ವಿಚಿತ್ರವಾಗಿತ್ತು KFC. ಬಟ್ ಇಲ್ಲಿದು ಚಂದ ಉಂಟು. ನಾವು ಯಾವಾಗಲೂ ಕೆಲವೊಮ್ಮೆ ಅಪರೂಪಕ್ಕೆ ಆಗಿದೆ ಇವಾಗ. ಮುಂಚೆ ಎಲ್ಲ ತುಂಬ ಇಷ್ಟ ಆಗ್ತಾ ಇತ್ತು KFC ಫ್ರೈಡ್ ಅಲ್ಲ ಅಂತ. ಇವಾಗ ಮುಖದಲ್ಲಿ ಎಲ್ಲ ಆ್ಯಕ್ನೇಸ್, ನನಗೆ ಸ್ವಲ್ಪ ಚಿಕನ್ ತಿಂದರೆ ಸಾಕು ಎಲ್ಲ ಮುಖದಲ್ಲಿ ಎಲ್ಲ ಆ್ಯಕ್ನೇಸ್, ಪಿಂಪಲ್ಸ್ ಎಲ್ಲ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೇವೆ. ಇವತ್ತು ಬರ್ಗರ್ ಮತ್ತು ಫ್ರೆಂಚ್ ಫ್ರೈಸ್ ತಿಂದ್ವಿ, ಒಳ್ಳೆದಿತ್ತು. ಓಕೆ, ನಿಮ್ಮೆಲ್ಲರನ್ನು ನಾನು ಭೇಟಿ ಆಗ್ತೀನಿ ಮತ್ತೊಂದು ವ್ಲಾಗ್ನಲ್ಲಿ. ಮತ್ತೊಂದು ವ್ಲಾಗ್ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಮತ್ತೊಂದು ವಿಡಿಯೋ ಮಾಡ್ತೇನೆ. ನನ್ನ ಡೆಲಿವರಿ ಸ್ಟೋರಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಅಂತ ಹೇಳ್ದೇನೆ, ಬಟ್ ಇವತ್ತು ಆಗಲಿಲ್ಲ ನನಗೆ ರೆಕಾರ್ಡ್ ಮಾಡಲಿಕ್ಕೆ. ನಾನು ನೆಕ್ಸ್ಟ್ ಯಾವಾಗ ರೆಕಾರ್ಡ್ ಮಾಡ್ತೇನೆ ಅಂತ ಕೂಡ ಗೊತ್ತಿಲ್ಲ, ಯಾಕೆಂದರೆ ವೀಕ್ ಎಂಡಲ್ಲಿ ಉಂಟಲ್ಲ ಸ್ವಲ್ಪ ಬ್ಯುಸಿ ಇರ್ತೇವೆ. ಅದಕ್ಕೋಸ್ಕರ ಅಂದರೆ ಹೊರಗಡೆ ಹೋಗೋದು, ಏನಾದರೂ ಬೈ ಮಾಡೋದು, ಮತ್ತು ಮಂತ್ಲಿ ಶಾಪಿಂಗ್, ವೀಕ್ಲಿ ಶಾಪಿಂಗ್ ಇದೆಲ್ಲ ಇರುತ್ತೆ. ಸೊ ಅದರಲ್ಲಿ ಸ್ವಲ್ಪ ನಾವು ಬ್ಯುಸಿ ಆಗಿರ್ತೇವೆ. ಹಾಗಾಗಿ ಒಂದು ಫುಲ್ ಕುತ್ಕೊಂಡು ವಿಡಿಯೋ ಮಾಡಿ ಎಡಿಟ್ ಮಾಡುವಷ್ಟು ಪುರ್ಸೊತ್ತಿರುವುದಿಲ್ಲ. ಅದಕ್ಕೋಸ್ಕರ ಟ್ರೈ ಮಾಡ್ತೇನೆ ಆದಷ್ಟು ಬೇಗ ನನ್ನ ಡೆಲಿವರಿ ಸ್ಟೋರಿ ಪಾರ್ಟ್ 1 ಪಾರ್ಟ್ 1ನಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ನೋಡ್ತೇನೆ. ಯಾಕೆ ನನ್ನ ಡೆಲಿವರಿ ಸ್ಟೋರಿ ಉಂಟಲ್ಲ ತುಂಬಾ ಕಾಂಪ್ಲಿಕೇಶನ್ ಆಗಿತ್ತು, ತುಂಬಾ ಅಪ್ ಆ್ಯಂಡ್ ಡೌನ್ ಇತ್ತು ಆ ಪ್ರಾಸೆಸ್. ಏನೆಲ್ಲ ಆಯಿತು ಅಂತ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೇನೆ. ನಾನು ಡೈಲಿ ವ್ಲಾಗ್ ಸೀರೀಸ್ ಇದು ವ್ಲಾಗ್ ನಂಬರ್ 4 ಅಂತ ಹೇಳ್ಬೋದು. ಆಲ್ರೆಡಿ ನಾನು 3 ವ್ಲಾಗ್ಸನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೇನೆ, ಪೋಸ್ಟ್ ಮಾಡಿದ್ದೇನೆ. ವಾಚ್ ಮಾಡಿ, ಒಂದು ವೇಳೆ ನೀವು ವಾಚ್ ಮಾಡಿಲ್ಲ ಅಂದರೆ ಸಪೋರ್ಟ್ ಕೊಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅದೇ ಬಾಬಾ. ಎಸ್, ಯಾಕಂದರೆ ನಾನು ಉಂಟಲ್ಲ ನಂದು 4K ವಾಚ್ ಅವರ್ಸ್ ಉಂಟಲ್ಲ ಕಂಪ್ಲೀಟ್ ಆಗಬೇಕು ಅಂತ ನಾನು ತುಂಬ ಕಷ್ಟಪಡ್ತಾ ಇದ್ದೇನೆ ಇವಾಗ. ಲಾಸ್ಟ್ ಇಯರ್ ಆಗ್ತಾ ಇದ್ದಾಗೆ ನಾನು ಉಂಟಲ್ಲ ನಾನು ಕಂಟಿನ್ಯೂಸ್ ವೀಡಿಯೋಸ್ ಹಾಕೋದಿಲ್ಲಲ್ಲ. ಸೊ ಅಲ್ಲಿಗೆ ಏನಾಗುತ್ತೆ ಅಂತ ಅದು 365 ಡೇಸ್ ಇದು ಮಾತ್ರ ಕೌಂಟ್ ಆಗೋದು, ಮತ್ತು ಅದು ಕೌಂಟ್ ಆಗೋದಿಲ್ಲ. ಅದಕ್ಕೋಸ್ಕರ ನೋಡುವ ಈ ಸರ್ತಿ ಆದರೂ ನಾನು ಟ್ರೈ ಮಾಡ್ತೀನಿ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಲಿಕ್ಕೆ. ನಾನು ಯಾವತ್ತೂ ಕೂಡ ನಾನಿದು ಹ್ಯಾಸ್ ಹಾಬಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನು ಟ್ರೈ ಮಾಡ್ತೇನೆ. ಯಾವತ್ತೂ ಕೂಡ ನಾನು ಸೀರಿಯಸ್ ಆಗಿ ತಗೊಂಡಿದ್ದೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಇವಾಗ ಸೀರಿಯಸ್ ಆಗಿ ಉಂಟಲ್ಲ ಯೂಟ್ಯೂಬ್ಗೆ ಸ್ವಲ್ಪ ಟೈಮ್ ಕೊಡಬೇಕಂತ ಅಂದ್ಕೊಳ್ತಾ ಇದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ಬೇಕು, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಈ ಕನ್ನಡತಿಯ ಮೇಲೆ ನಿಮ್ಮೆಲ್ಲರನ್ನು ಭೇಟಿ ಆಗ್ತೇನೆ ಮತ್ತೊಂದು ವ್ಲಾಗಲ್ಲಿ. ನಮಸ್ಕಾರ. ಬಾಯ್. ಕಪ್ಪ ಇವತ್ತು ಸಬ್ಸ್ಕ್ರೈಬ್ ಪೋಲೆ ಡ್ರೆಸ್ ದೆಪ್ಲೆ ಕಿಕಿ ವಾಶ್ ಮಾಡ್ದೆ ಜಿ. Subscribe to my channel. Like my video. Bye. Tomorrow coming. Bye bye.